ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ BSF ಒಳಗಡೆ 275 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಅದು ಸ್ಪೋರ್ಟ್ಸ್ಮನ್ ಹುದ್ದೆಗಳ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಅದಾವ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ, ಯಾವಾಗ ಎಂಡ್ ಆಕತಿ, ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಮೆಡಲ್ ಯಾವ್ದು ತೊಗೊಂಡಿರ್ಬೇಕು ಏನು, ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಸೊ ನೋಡಿ ತಮ್ಗೊಡ್ರೆ, ಟೋಟಲ್ ಆಗಿರ್ತಕ್ಕಂಥ ವೇಕೆನ್ಸಿ ಎಂದವಪ್ಪ ಅಂತಂದ್ರೆ 175 ಹುದ್ದೆಗಳದಾವ. ಎಲ್ಲ ಸ್ಪೋರ್ಟ್ಸಿಗೆ ಸೇರಿದ್ದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ 1/2/2024 ಹಿಡ್ಕೊಂಡ 30/12/2024 ಕೊನೆಯ ದಿನಾಂಕ ಐತೆ. ಯಾವ್ಯಾವ ಹುದ್ದೆಗಳಿಗೆ ಅದಾವ ಅಂತ ಹೇಳ್ಕಿಸಿಂದ ನೋಡ್ಕೊಳ್ರಿ. ಆರ್ಚರಿ, ಅಥ್ಲೆಟಿಕ್ಸ್, ಸೊ ಏನೈತಿಲ್ಲ 100 ಮೀಟ್ರಿಗೆ ಎಷ್ಟು ಪೋಸ್ಟ್ ಅದಾವು, ಪುರುಷರಿಗೆ ಅದಾವು, ಮಹಿಳೆಯರಿಗೆ ಅದಾವು, ಎಲ್ಲ ಒಂದೊಂದು ಹುದ್ದೆ ಅದಾವೆ. ಆಲ್ ಇಂಡಿಯಾದಾಗ ಇರ್ತಾವೆ. ಇವ ಸರ್ಟಿಫಿಕೇಟ್ ಯಾವ್ದು ಇರ್ಬೇಕಂತ ಮುಂದೆ ತೋರಿಸ್ತೀನಿ. ಬ್ಯಾಡ್ಮಿಂಟನ್ನ, ಸ್ವಿಮ್ಮಿಂಗ, ಸೊ ಇಲ್ಲಿ ಏನದಲ್ಲ ಎಲ್ಲನೂ ಹುದ್ದೆಗಳನ್ನೈತಿ ಒಂದೊಂದಾಗಿ ನೋಡ್ಕೊತಾವ್ರಿ. ಸ್ವಿಮ್ಮಿಂಗ್ದಾಗ ಎಷ್ಟು ಕಿಲೋಮೀಟ್ರ್ ಇದನ್ನ ಇರ್ತೈತಿ, ಎಷ್ಟು ಸ್ವಿಮ್ಮಿಂಗ್ ಮಾಡಬೇಕು, 400 ಮೀಟ್ರ್, 800 ಮೀಟ್ರ್, ಡ್ಯೂಯಿಂಗ, ವಾಟರ್ ಪೋಲೋ, ಸೊ ಬಾಕ್ಸಿಂಗ, ಸೈಕ್ಲಿಂಗ, ಪ್ರತಿಯೊಂದು ಏನೈತಿ KG ವೈಸ್ ಬಾಕ್ಸಿಂಗ್ ಎಲ್ಲ ಅದಾವ. ಸೊ ಫುಟ್ಬಾಲ್, ಜಿಮ್ನಾಸ್ಟಿಕ್, ಈ ಥರ ಏನೈತಿಲ್ಲ ಪೂರ ಎಲ್ಲನೂ ನೋಡ್ಕೊಳ್ರಿ. ಇಲ್ಲಿ ಎಲ್ಲ ಡೈರೆಕ್ಟಾಗಿ ಹಾಕಿ, ವಾಲಿಬಾಲ್, ಸೊ ಜೂಡೋ, ಪ್ರತಿಯೊಂದು ನಿಮ್ಗೆ ಯಾವುದು ಇಷ್ಟ ಇರತ್ತಿಲ್ಲ ಆ ಗೇಮ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಗೇಮ್ಗಳಿಗೆ ಅವರು ಹುದ್ದೆಯನ್ನು ಕರೆದಾರ. ಸೊ ಈ ಥರ ಐತಿದ. ಸೊ ಎಲ್ಲನೂ ಇದು ಪೂರ ಎಲ್ಲನೂ ಬೇಕಂದ್ರೆ ಇದನ್ನು ನನ್ನ ಸ್ನೇಜು ಆಫೀಸ್ ಇಲ್ಲ ಟೆಲಿಗ್ರಾಮ್ದೊಳಗಡೆ ಇದನ್ನು ನೋಟಿಫಿಕೇಷನ್ ಹಾಕಿರ್ತೀನಿ. ನಿಮ್ದು ಯಾವ್ದು ಜಾಬ್ ಐತಿ, ಅದಕ್ಕೆ ಎಷ್ಟು ಹುದ್ದೆ ಅದಾವೆ ಕರೆಕ್ಟಾಗಿ ನಿಮ್ಮ ಮುಂದೆ ನೋಡ್ಕೊಳ್ರಿ. ಯಾಕಂದ್ರೆ ಇದ್ರೊಳಗೆ ಶೋ ಮಾಡ್ಕೊತ ಹೋಗ್ತೀನಿ. ಆದ್ರೆ ಎಷ್ಟು KG ಅವ್ರಿಗೆ ಎಷ್ಟು ಹುದ್ದೆಗಳದಾವೆ ಏನಂತ ಕರೆಕ್ಟಾಗಿ ಕಾಣುತ್ತೊಮ್ಮೆ ಕಾಣಲ್ಲ, ಆಯಿತಾ. ಸೊ ನೋಡ್ಕೊತವ್ರಿ. ಮುಂದೆ ಸರ್ಟಿಫಿಕೇಟ್ ಇದ್ರ ಆಯ್ಕೆ ಪ್ರಕ್ರಿಯೆ ಏನಪ್ಪ ಅಂದ್ರೆ ನೇರ ನೇಮಕಾತಿ ಇರುತ್ತೆ. ಡೈರೆಕ್ಟಾಗಿ ಫಿಸಿಕಲ್ ಕೊಟ್ರಿ ಅಂದ್ರೆ ನಿಮ್ಗೆ ಗೊತ್ತೈತೆ. ಏಜ್ ನೋಡ್ಕೊಳ್ರಿ. ಸ್ಪೋರ್ಟ್ಸ್ಮನ್ದವ್ರದ್ದು ಏಜ್ ಏನೈತಪ್ಪ ಅಂತಂದ್ರೆ 18ರಿಂದ 23. ಇದು ಆಲ್ ಕ್ಯಾಟಗರಿದವ್ರಿಗೆ ಏಜ್ ಐತಿ. ಮತ್ತು SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕ್ಕೆ ಇರ್ತೈತಿ. ಮತ್ತು ಸರ್ಟಿಫಿಕೇಟ್ ಯಾವಾಗ ತೆಗಿಸಿರ್ಬೇಕು ಅಂದ್ರೆ ನ್ಯಾಷನಲ್ ಸರ್ಟಿಫಿಕೇಟ್ ಯಾವಾಗ ನೀವು ಹೊಂದಿರಬೇಕು. ಬ್ರೋಂಜ್ ಮೆಡಲ್ ಆಯಿತು, ಗೋಲ್ಡ್ ಮೆಡಲ್ ಆಯಿತು, ಇಲ್ಲಿ ಯಾವ್ಯಾವ್ದ್ರೊಳಗೆ ತೊಗೊಂಡಿರ್ಬೇಕಂತ ಕೊಟ್ಟಾರೆ ನೋಡ್ರಿ. ಕರೆಕ್ಟಾಗಿ ಒಲಿಂಪಿಕ್ದಾಗಾಯಿತು, ಏಷ್ಯನ್ ಸ್ಪೋರ್ಟ್ಸ್ ಇದ್ರೊಳಗಡೆ ನೀವು ಮೆಡಲನ್ನು ಗೆದ್ದಿರ್ಬೇಕು. ಅದು ಯಾವಾಗ ಮೆಡಲ್ ಗೆದ್ದಿರ್ಬೇಕು ಅಂದ್ರೆ 31/12/2022 ಹಿಡ್ಕೊಂಡು 30/12/2024 ಈ ಡೇಟ್ ಒಳಗೆ ಮೆಡಲ್ ಗೆದ್ದಿರ್ಬೇಕು. ಅದು ಇಂಡಿವಿಜುವಲ್. ಟೀಮ್ ಗೇಮ್ದವ್ರು ಏನೈತಿ ಅವ್ರಿಗೆ ಕೂಡ ಸೊ ಇಲ್ಲಿ ರೂಲ್ಸ್ ಕೊಟ್ಟಾರ. ಅವರು ಕೂಡ ಏನೈತಿ ಈ ಸಮಯದೊಳಗೆ ನೀವು ಮೆಡಲ್ನ ಗೆದ್ದಿರ್ಬೇಕು. 31/12/2022 ಹಿಡ್ಕೊಂಡು 30/12/2024 ಈ ಡೇಟ್ ಒಳಗೆ ನೀವು ಮೆಡಲನ್ನು ಗೆದ್ದಿರಬೇಕು. ಇನ್ನು ನೆಕ್ಸ್ಟ್ ಏನೈತಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅದಾವ ಅಂತ ಕೊಟ್ಟರವ್ರೆ. ಇಲ್ಲಿ ಫಿಸಿಕಲ್ಗೆ ಮತ್ತು ಮುಂದೆ ಇದಕ್ಕೆ ಇರ್ತೈತಿಲ್ಲ ಅದನ್ನು ಇದಕ್ಕೆ ಜಾಯಿಂಟ್ ಮಾಡ್ತಾರೆ. ಅದಕ್ಕೆ ಮಾರ್ಕ್ಸ್ ನೋಡ್ಕೊಳ್ರಿ. ಈ ಥರ ಮಾರ್ಕ್ಸನ್ನು ಕೊಡ್ತಾರೆ ಅವರು. ಹೈಟ 175 ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 157, ಎದೆ ಸುತ್ತಳಿತ ಪುರುಷ ಅಭ್ಯರ್ಥಿಗಳಿಗೆ 80ರಿಂದ 85 ಜನರಲ್ದವ್ರಿಗೆ. ಅದು ಮರಾಠ ಕಾಸ್ಟ್ದವ್ರಿಗೆ ಮೀಸಲಾತಿ ಐತಿ. ಮರಾಠಾಸ್ದವ್ರಿಗೆ 165 ಪುರುಷರಿಗೆ, ಮಹಿಳೆಯರಿಗೆ 155. ಇದು ಎದೆ ಸುತ್ತಳಿತ 78ರಿಂದ 83. ಇದು ಎದೆ ಸುತ್ತಳಿತ ಏನೈತಿ ಪುರುಷರಿಗೆ ಮಾತ್ರ ಇದನ್ನಾಕೈತಿ. ಇನ್ನು ST ದವರಿಗೆ ಮೀಸಲಾತಿ ಇರ್ತೈತಿ. ST ಕ್ಯಾಟಗರಿದವರಿಗೆ 162 ಪುರುಷರಿಗೆ, 150 ಮಹಿಳೆಯರಿಗೆ. ಎತ್ತರ ಎದೆ ಸುತ್ತಳಿತಂತೆ 76 ಹಿಡ್ಕೊಂಡು 82. ಇದಾಯಿತು. ಮೆಡಿಕಲ್ದೊಳಗೆ ಅಂತಿ 6/6 ಕರೆಕ್ಟಾಗಿ ಎಲ್ಲನೂ ಇರಬೇಕು. ಟ್ಯಾಟೋದು ರೂಲ್ಸ್ ಐತಿ, ಅದೆಲ್ಲ ನೋಡ್ಕೊರಿ. ಅಪ್ಲೈ ಈಗ ಸ್ಟಾರ್ಟ್ ಆಗೈತಿ, ಅಪ್ಲಿಕೇಶನ್ ಹಾಕ್ರಿ. ಇನ್ನು ಏನೈತಲ್ಲ ಆದಷ್ಟು ಏನೈತಿ ನೆಟ್ ಸೆಂಟ್ರ್ನೊಳಗೆ ಹೋಗಿ ಅಲ್ಲಿ ಮುಂದೆ ಕುಂತ ಕೇಳ್ಕೊರಿ ಯಾವ ಥರ ಐತಿ ಏನಂತೇಶಿಂದ. ಅದನ್ನೊಂದು ಕಾಂಪಿಟೇಷನ್ದಾಗ ಏನೈತಿ ಯಾವ್ಯಾವ ಫಾರ್ಮ್ ಏನೇನು ಇರಬೇಕು ಎಂತ ಅತೇಶಿಂದ ಅದನ್ನೆಲ್ಲ ಸರ್ಟಿಫಿಕೇಟ್ ಚೆನ್ನಾಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ರಿ. ಭಾರಿ ಹೆಲ್ಪ್ ಆಗುತ್ತೆ. ನೇರ ನೇಮಕಾತಿ ಇರುತ್ತೆ. ಸ್ಟಾರ್ಟಿಂಗ್ ಪೇಮೆಂಟ್ ಚಲೋ ಇರ್ತೈತಿ. ಇದನ್ನೇನೈತಿ BSF GD ಡ್ಯೂಟಿ ಒಳಗೆ ನಿಮ್ಮನ್ನ ತೊಗೊತಾರೆ. ಈಗ ಆಯ್ಕೆ ಮಾಡ್ಕೊತಾರೆ. GD ಸ್ಪೋರ್ಟ್ಸ್ಮನ್ ಅಂತ ಹೇಳಿಸಿಂದ ಆಯ್ಕೆ ಮಾಡ್ಕೊತಾರೆ. ಓಕೆ. ಇನ್ನು ಏನಾರ ಮಾಹಿತಿ ಬೇಕಾದ್ರೆ ಇದ್ರ ಬಗ್ಗೆ ಕಮೆಂಟ್ ಹಾಕ್ರಿ. ಇದು ನೋಟಿಫಿಕೇಷನ್ ಬೇಕಾದ್ರೆ ಸ್ನೇಜು ಆಫೀಸೆಲ್ಲ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೀನಿ, ಅಲ್ಲಿ ಹೋಗಿ ತಗೊಳ್ರಿ. ಒಳ್ಳೆಯದಾಗಲಿ ಎಲ್ರಿಗೂ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.